ಕಣ್ರಪ್ಪ. ಏನು ಹೆಸರು? ಸಂತೋಷ್ ಅಂತ. ಸಂತೋಷ್. ನಿಂದು? ಸುರೇಶ್. ಬಾವ ಇಲ್ಲಿ ಏನು ಹೆಸರು? ಖುಷಿ. ಸಿಂಧು. ಬಾಯ್ಲಿ ಗೊತ್ತಾಯ್ತಾ ವಿಷಯ? ಗೊತ್ತಿಲ್ಲ. ಹಾಸಂದು ಇದೇಕೆ ಸರಿ ಓಟ್ ಹಾಕ್ತಾ ಇಲ್ಲ? ಓ ಯಾರು ಗೆಲ್ಬೋದು ಮೈಸೂರಲ್ಲಿ? ನಮ್ಮ ಚಾಮರಾಜನಗರ. ಆಯಿತು, ಅಲ್ಲೇ ಯಾರು ಗೆಲ್ಬೋದು? ಸುನಿಲ್ ಬೋಸ್. ಬಾಯ್ಲಿ ಏನು ಹೆಸರು? ಪವನ್. ಪವನ್. ಯಾರು ಗೆಲ್ಬೋದು ಮೈಸೂರಲ್ಲಿ? ಮೈಸೂರು ರಾಜರು. ಗ್ಯಾರಂಟಿ ಪಕ್ಕ. ಅವರೇ ಓಟ್ ಹಾಕಿದ್ಯಾ? ಪಕ್ಕ ಪಕ್ಕ. ಸರಿ ಬಿಡ ಹೋಗ್ಲಿ, ಆಯಿತು. ಸರ್ ನಮಸ್ಕಾರ, ಏನು ನಿಮ್ಮ ಹೆಸರು? ಪ್ರಮೋದ್. ಪ್ರಮೋದ್ ಓಟ್ ಹಾಕಿದ್ರಪ್ಪ? ಹಾಕಿದೀವಿ. ಯಾವೂರು? ಮೈಸೂರು. ಯಾರು ಗೆಲ್ಬೋದು ಮೈಸೂರಲ್ಲಿ? ಯದುವೀರ್. ಗ್ಯಾರಂಟಿ ಗ್ಯಾರಂಟಿ. ಅವರೇ ಪಕ್ಕ. ಸರಿ, ಹಾಸನದ ಕತೆ ಬಗ್ಗೆ ಏನು ಹೇಳಿ, ಒಂದು 4 ಮಾತು ಬಿಡು ಹಂಗೆ. ಹಾಸನ್ ಅವ್ರಿಗೆ ಏನು ಹೇಳಕ್ಕದ್ದು ಅವ್ರಿಗೆ ಹಾಸನ್ ಅವ್ರಿಗೆ ಏನು ಹೇಳ್ಬಿಡಪ್ಪೋ, ಅಲ್ಲಿ ಆಗಿರೋ ಕತೆಗಳು. ರಾಜಕಾರಣಿಗಳೇ ರಾಜ್ಯ ವ್ಯಾಪಾರ ಮಾಡೋಕ್ಕಾಗದೆ ಈ ಥರ ಎಲ್ಲ ಮಾಡ್ಕೋಯ್ತಾರ. ನಾವೇನು ಹೇಳಕ್ಕಾಯ್ತದೆ ಅವ್ರಿಗೆ? ಏನು ಒಂದೆರಡು ಮಾತು ಬುದ್ಧಿ ಹೇಳು. ನಾವು ಬುದ್ಧಿ ಹೇಳಿದ್ರೆ ನಮ್ಮ ಮಾತು ಕೇಳ್ತಾರ ಅವರು. ಅವ್ರ ಮತ್ತೆ ನಾವು ಕೇಳ್ಬೇಕು ಲೆಕ್ಕ. ಸರಿ, ಯಾರು ತಪ್ಪು ಯಾರು ಒಪ್ಪು? ಯಾರು ತಪ್ಪು ಅಂದರೆ ಅವರು ಇಷ್ಟಕ್ಕೆ ಅವ್ರು ಇದು ಮಾಡ್ಕೊಂಡಿದ್ದಾರೆ. ಅವ್ರಿಗೇನು ಹೇಳಕ್ಕಾಯ್ತದೆ ನಾವು? ಹಂಗಂತೀರ? ಅವ್ರು ಇಷ್ಟಕ್ಕೆ ಅಂತೀರಾ? ಇದ್ರಲ್ಲಿ ತಪ್ಪು ಸರಿ ಅಂತ ಬರ್ತದೋ, ಇದೊಂದು ಬಲವಂತ ಅಂತ ಬರ್ತದೋ, ಅಥವಾ ಅವ್ರು ಇಷ್ಟದ ಮೇಲೆ ಮಾಡಿದ್ದಾರೆ ಅಂತ ಬರ್ತದೋ? ಕೆಲವೊಂದು ಬಲವಂತದಿಂದ ಇರ್ತದೆ, ಕೆಲವೊಂದು ಅವ್ರ ಇಷ್ಟದಿಂದ ಇರ್ತವೆ. ಅದು ನಮ್ಗೆ ಹೆಂಗೆ ಗೊತ್ತಿರೋಕ್ಕೆ ಸಾಧ್ಯ? ಹಂಗಂತೀರ? ಸರಿ, ಓಕೆ, ಥ್ಯಾಂಕ್ ಯು ಬ್ರೋ. ಹೆಸರು ಕೇಳ್ಬಿಟ್ಟು ಅದು ಹೆಂಗೆ ಬಿಟ್ಬಿಟ್ಟು ಹೋಗೋಣ. ಓಟ್ ಹಾಕಿದ್ರಾ? ಯಾವರು? HD ಕೋಟೆ. HD ಕೋಟೆ. ಏನು HD ಕೋಟೆ ಫುಲ್ ಫಾರ್ಮ್ ಏನು? ಹೆಗ್ಗಡ ದೇವನ ಕೋಟೆ. ಪರವಾಗಿಲ್ಲ. ಸರಿ, ಯಾರು ಗೆಲ್ಬೋದು ಮೈಸೂರಲ್ಲಿ? ಗೊತ್ತಿಲ್ಲ ನನಗೆ. ಇನ್ನೇನು ಗೊತ್ತು? HD ಕೋಟೆ. ವಾ, HD ಕೋಟೆ ಎಲ್ಲಿ ಬಂದದು? ಮೈಸೂರು ಜಿಲ್ಲೆಗೆ ಬರೋದಿಲ್ಲ ಅದು, ಚಾಮರಾಜನಗರ. ಅಣ್ಣ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮೈಸೂರು ಜಿಲ್ಲೆಗೆ ಬರ್ತದೆ. ಲೋಕಸಭಾ ಕ್ಷೇತ್ರ ಚಾಮರಾಜನಗರಕ್ಕೆ ಹೋಯ್ತದೆ. ಕರೆಕ್ಟಾ? ಜಿಲ್ಲೆ ಮೈಸೂರು ಜಿಲ್ಲೆಗೆ ಬರ್ತದಾ? ಕರೆಕ್ಟಾ? ಎರಡಕ್ಕೂ ಕೇಳ್ತೀನಿ ನಾನು, ನಗರವೂ ಕೇಳ್ತೀನಿ, ಮೈಸೂರು ಕೇಳ್ತೀನಿ. ಮೈಸೂರಲ್ಲಿ ಯಾರು ಗೆಲ್ಬೋದು? ಗೊತ್ತಿಲ್ಲ. ಚಾಮರಾಜನಗರದಲ್ಲಿ ಯಾರು ಗೆಲ್ಬೋದು? ಅದು ಗೊತ್ತಿಲ್ಲ. ಸರಿ, ಕಮಲಕ್ಕೆ ಹಾಕಿದ್ರು ಅಸ್ತಕ್ಕೆ ಹಾಕಿದ್ರು ಅದು ಗೊತ್ತಿಲ್ಲ. BJP. ಸರಿ ಬಿಡಿ, ಇನ್ನೇನು ಕೇಳುವ ನಿಮ್ಮ ಹತ್ರ. ನಿಮ್ಮ ಹೆಸರೇನು? ಸಿಂಧು ಅವರೇ, ಯಾವ್ದಾಗ್ಬೋದು? ಹಿಂದು ಮುಂದು ಯಾಕಪ್ಪ ನಕ್ಕಿ ಅವಳನ್ನ ನಾಚಿಸ್ತೀ? ಹೇಳಪ್ಪ. ಗೊತ್ತಿಲ್ಲ. ಬಿಜೆಪಿ ಅನ್ಕೋತೀವಿ. ಬಿಜೆಪಿ. ನಿಮ್ಮದು ಒತ್ತಿರೋದು ಅಲ್ಲಿಗೆ, ಎಲ್ಲದು ಯಾವುದೊಂದು ಗೊತ್ತಿ. ನಿಮ್ದು ಯಾವರು? ಕೋಟೆನಾ? ಸರ್, ಮೈಸೂರಲ್ಲಿ ಯಾರು ಗೆಲ್ಬೋದು, ನಗರದಲ್ಲಿ ಯಾರು ಗೆಲ್ಬೋದು? ಗೊತ್ತಿಲ್ಲ. ನಮಗೇನು, ಕ್ಲಾಸ್ಗೆ ಹೋದ್ವಾ, ಬಂದ್ವಾ, ತಿಂದ್ವಾ, ಫೋನ್ ನೋಡಿದ್ವಾ, ಮನೆ ಕಂಡ್ವಾ, ಅಷ್ಟೇ. ಒಟ್ಟು ನೀವು ಒತ್ತಿರೋದು ಮಾತ್ರ ಕಮಲಕ್ಕೆ. ಸರಿ ಬಿಡಿ, ಆಯಿತು, ಹೋಗ್ಲಿ. ಅಕ್ಕ ನಮಸ್ಕಾರ. ಇಲ್ಲಿ ಸೌಂಡ್ ಬರ್ತದೆ. ನಮಸ್ಕಾರ. ಅಲ್ಲೇ ಕೇಳ್ರಿ. ಏನು ನಿಮ್ಮ ಹೆಸರು? ಜ್ಯೋತಿ ಅಂತ. ಜ್ಯೋತಿ ಸಿಕ್ತಾ? ಭಾಗ್ಯ ಜ್ಯೋತಿ, ಗೃಹ ಜ್ಯೋತಿ. ಸರಿ, ಭಾಗ್ಯ ಜ್ಯೋತಿ BJPದು, ಗೃಹ ಜ್ಯೋತಿ ಕಾಂಗ್ರೆಸ್ದು. ನಮ್ದು ಯಾವುದು ಇಲ್ಲ. ಯಾಕೆ? ನಮ್ದು APL. APL ತಗೊಂಡು ಏಪ್ರಿಲ್ ಫುಲ್ಲು. ಸರಿ, ತಗೊಂಡಿರೋ ಉಪಯೋಗ ಪಡ್ಕೊಂಡ್ರ. ಓಟ್ ಹಾಕಿದ್ರಾ? ಹಾಕಿದ್ರಾ? ಅಕ್ಕ ಹಾಕಿದೀವಿ. ಯಾವರು? ನಾವು ಇದೆ HD ಕೋಟೆ. ನಿಮ್ದು ನಗರವೇ? ಇಲ್ಲಿ ನಿಂತಿರಲ್ಲ ಅವರೇ. ಯಾರು ಗೆಲ್ಬೋದಲ್ಲಿ? ನನಗೆ ಗೊತ್ತಿಲ್ಲ, ನಾವು ಬೇರೆ ಕಡೆ ಇದ್ದೀವಿ. ಈ ಕಡೆ ನನ್ಗೆ ಅನುಭವ ಇಲ್ಲ. ಕನಕಪುರ ಇರೋದು ನಾನು. ನೀವು ಒತ್ತಿರೋದು ಯಾವ್ದಾದ್ರೂ ಓದ್ತದಂಗ ಬರ್ರಿ. ದೇಶ ಉದ್ಧಾರ ಮಾಡೋರು ಬರ್ರಿ ಅಷ್ಟೇ. ಆಯಿತು. ನಾನೊಂದು ಸೀರಿಯಸ್ ನಿಮ್ಮ ಹತ್ರ ಕೇಳ್ತೀನಿ. ಈ ಇತ್ತೀಚೆಗೆ ನೀವು ನ್ಯೂಸ್ಗಳನ್ನ ನೋಡಿರ್ಬೋದು, TV ನೋಡ್ತಿರ್ಬೋದು. ಈ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣದ ಕೇಸು ಭಾಳ ತಾರ್ಕಿಕಕ್ಕೆ ಹೋಗ್ತಾ ಇದೆ. ಇವೆಲ್ಲ ಕಥೆಗಳನ್ನ ನೋಡಿದ್ರೆ ನೀವೊಂದು ಮಹಿಳೆಯಾಗಿ ಏನು ಸಂದೇಶನ ಕೊಡ್ತೀರಿ ಈ ನಾಡಿಗೆ? ದೇಶದಲ್ಲಿ ಅಂಥವ್ರು ಇರದೇ ರೀತಿ ಯಾವ ಥರ ಅಧಿಕಾರಿಗಳು ಕ್ರಮ ತಗೋತಾರೋ ನೋಡಬೇಕು. ಕಲಿಯೋದವ್ರಿಗೆ ಇನ್ನೂ ಮುಂದಿನ ಪೀಳಿಗೆಗೆ ಈ ಥರ ಎಲ್ಲ ಆಗದೇ ರೀತಿ ನೋಡ್ಕೋಬೇಕು. ಆ ಥರ ಮಾಡಬೇಕು. ಮಾಡಿದ್ರೆ ಎಲ್ಲರೂ ಸುಮ್ಗಿರ್ಬೇಕು. ಯಾರು ತಪ್ಪು ಸರಿ ಇದರಲ್ಲಿ? ಯಾರು ತಪ್ಪು ಯಾರು ಒಪ್ಪು? ಯಾರು ತಪ್ಪಿದೆ ಅವ್ರನ್ನ ಸರಿಯಾಗಿ ಪರಿಶೀಲಿಸಿ ಕರೆಕ್ಟಾಗಿ ಶಿಕ್ಷೆ ಕೊಡಬೇಕು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಮಸ್ಕಾರ. ಹಲೋ, ನಮಸ್ಕಾರ. ಏನು ನಿಮ್ಮ ಹೆಸರು? ವಾ, ಸರಿ ಬನ್ನಿ, ಓಟ್ ಹಾಕ್ತಾರೆ. ನೀವಿದ್ದೀರಲ್ಲ, ಏನು ನಿಮ್ಮ ಹೆಸರು?
ಬರ್ರಿ. ಆಗ್ತಿದ್ದವ್ರನ್ನ ಕೇಳ್ತಿದ್ರಲ್ಲ, ನಾನು ಗೊತ್ತಾಗ್ಲಿಲ್ಲ, ನಾವು ಆಮೇಲೆ ಕೇಳ್ಕೊತಿದ್ದು, ನೀವು ಹೇಳಿದ್ರಲ್ಲ. ಏನು ನಿಮ್ಮ ಹೆಸರು? ಕೇಳಿ ಇವ್ರನ್ನ ಕೇಳಿ ಸರ್. ನಿಮ್ಮ ಹೆಸರೇನು? ನಮ್ಮ husband. ನಿಮ್ಮ ಹೆಸರೇನು? ನನ್ನ ಹೆಸರು ಜಯಲಕ್ಷ್ಮಿ. ಜಯಲಕ್ಷ್ಮಿ. ಯಾವರು? ಎಚ್ ಡಿ ಕೋಟೆ. ವಾ ಸರಿ, ಯಾರಿಗೆ ನಗರದಲ್ಲಿ ಯಾರು ಗೆಲ್ಬೋದು, ಮೈಸೂರಲ್ಲಿ ಯಾರು ಗೆಲ್ಬೋದು? ಗೊತ್ತಿಲ್ಲ ಸರ್, ಅದು ಯಾವ ಐಡಿಯಾ ಗೊತ್ತಿಲ್ಲ. ಒತ್ತಿದ್ದು ಯಾರಿಗೆ ಒತ್ತಿದ್ದು? ನಾವು ಗೊತ್ತಿದ್ದು ಯಾವ್ದು BJP. ಹಂಗೆ ಸರಿ ಆಯಿತು, ಅದು ನಿಮ್ಮ ಪರ್ಸ್ನಲ್ಲು, ಆದ್ರೂ ಕೇಳಂಗಿಲ್ಲ, ಆದ್ರೂ ಕೇಳ್ಬಿಟ್ಟೆ. ಇರಲಿ, ಈಗ ಹಾಸನದಲ್ಲಿ ಕೆಲವೊಂದು ಘಟನೆಗಳು ಕೇಳ್ತಾ ಇದ್ದೀರಲ್ಲ, ಏನು ಸಂದೇಶ ಕೊಡ್ತೀರಿ ಇವರಿಗೆಲ್ಲ, ಇಂಥವ್ರಿಗೆಲ್ಲ, ಈ ಒಂದು ಸಮಾಜಕ್ಕೆ? ಅದು ಅವ್ರಿಗೆ ಗೊತ್ತಿಲ್ಲ ಸರ್ ನಮಗೆ. ಅವರು ಅದ್ರ ಬಗ್ಗೆ ಎಲ್ಲ ಸರಿ ಅಂತ ಹುಡುಗಿ ಇದಾಯ್ತಲ್ಲ ಅದ್ರ ಬಗ್ಗೆ. ಏನು ಸಂದೇಶ ಕೊಡ್ತೀರಿ? ಹುಡುಗರು ಆ ಥರ ಎಲ್ಲ ಮಾಡಬಾರ್ದು. ಆದ್ರೂ ಅವ್ರ ಮಧ್ಯೆ ಏನೇನಾಗೈತೆ ಅಂತ ಗೊತ್ತಿಲ್ಲ, ಅದ್ರ ಬಗ್ಗೆ ಏನು ಹೇಳಕ್ ಗೊತ್ತಿಲ್ಲ. ಬಸ್ ಬಂತು, ಫ್ರೀ ಬಸ್ಸು, ಹೊರಡಿ. ನಮಸ್ಕಾರ ಕಣಪ್ಪ, ಏನು ಹೆಸರು? ಗಿರಿಜೇಶ್ ಅಂತ. ಗಿರಿಜೇಶ್. ನಿಮ್ಮ ಹೆಸರೇನ್ರಿ? ರಕ್ಷಿತಾ. ನಿಮ್ಮ ಹೆಸರು? ಸುಚಿತ್ರಾ. ಸುಚಿತ್ರ. 3 ಜನದ ಹತ್ರ ಮಾತಾಡಿಸ್ತೀನಿ, ಎಲ್ಲೂ ಎದ್ದು ಓಡಾಗಂಗಿಲ್ಲ. ಓಟ್ ಹಾಕಿದ್ಯಾ? ಆಗಿದೆಯಲ್ಲ. ಯಾವರು? ನಮ್ಮ ಬೆಂಗಳೂರು. ವಾ, ಊರೇ ಬೆಂಗಳೂರಾ? ಮತ್ತಿಲ್ಲಿ ಅಜ್ಜಿ ಮನೆಗೆ ಬಂದಿದ್ದೀವಿ. ಅಜ್ಜಿ ಮನೆ. ಸರಿ, ಮೈಸೂರಲ್ಲಿ ಯಾರು ಗೆಲ್ಬೋದು ನಿನ್ನ ಪ್ರಕಾರ? ಮಹಾರಾಜರಿಗೆ ಎಲ್ಲರೂ ಸಪೋರ್ಟ್ ಇದೆ ಅಲ್ಲ, ಮಹಾರಾಜರೇ ಗೆಲ್ಲಬೇಕು. ಸರಿ, ಹಾಸನಲ್ಲಿ ಕೇಳಿ ಬರ್ತಿರೋ ಇದೆಲ್ಲ ಗೊತ್ತಾಯ್ತಾ ವಿಷಯಗಳು? ಏನು ಸಂದೇಶ ಕೊಡ್ತೀಯಾ ಟಕಾಟಕ್? ಸಾಬೀತು ಕಾನೂನು ಪ್ರಕಾರ ಏನಾಗಬೇಕಿದೆಯೋ ಅದಾಗಲಿ. ಕಾನೂನು ಪ್ರಕಾರ ಬಿಡು, ಯಾರು ತಪ್ಪು ಯಾರು ಒಪ್ಪು, ಈ ಥರ ಘಟನೆಗಳು ನೋಡಿದಾಗ ಸಮಾಜದಲ್ಲಿ ಏನು ನಡೀತಾ ಇದೆ ಸಮಾಜದಲ್ಲಿ? ತಪ್ಪು ಯಾರದೇ ಇರೋ ಶಿಕ್ಷೆ ಆಗಲೇಬೇಕು, ದೊಡ್ಡವರಾಗಲಿ ಚಿಕ್ಕವರಾಗಲಿ, ಯಾರನ್ನೂ ಕ್ಷಮಿಸೋಕೆ ಹೋಗ್ಬೇಡಿ ಅಷ್ಟೇ. ಯಾರನ್ನೂ ಕ್ಷಮಿಸೋಕೆ ಹೋಗ್ಬೇಡಿ. ಯಾರನ್ನೂ ಕ್ಷಮಿಸ, ಮಾಡಿದವ್ರನ್ನೂ ಕ್ಷಮಿಸಿ, ಬಿಟ್ಟವ್ರನ್ನೂ ಅಥವಾ ಮಾಡಿದವ್ರಿಗೂ ಕೊಡಿ, ಬಿಟ್ಟವ್ರಿಗೂ ಕೊಡಿ ಶಿಕ್ಷಣ. ಹೌದು, ಎಲ್ರಿಗೂ ಶಿಕ್ಷೆ ಕೊಡಿ. ಯಾರೇ ತಪ್ಪಿತಸ್ರಿ, ಯಾರೇ ಇನ್ವಾಲ್ವ್ ಆಗಿರೋ ಶಿಕ್ಷೆ ಕೊಡಿ. ಪರವಾಗಿಲ್ಲ. ಹೌದು. ಓಟ್ ಹಾಕೋದ್ರೇನ್ರಿ? ಅವರು ಗೋಪಾಲ್ಪುರ. ಹೌದಾ? ಇಲ್ಲೇ ಯಾರು ಗೆಲ್ಬೋದು ಮೈಸೂರಲ್ಲಿ? ಯಾರು ನಿಂತಿದ್ದಾರೆ ಗೊತ್ತಾ? ಗೊತ್ತು. ಯಾರ್ಯಾರು ನಿಂತಿದ್ರು? ಓಟ್ ಹಾಕಿದ್ರಿ ತಾನೆ? ಯಾರ್ಯಾರು ನಿಂತಿದ್ರು ಮೈಸೂರಲ್ಲಿ? ಅಣ್ಣ ನನ್ನ ಬಿಡೋಣ, ಯಾಕಣ್ಣ ನನಗೆ ಹಿಂಗೆ ಜೀವ ಎಂಟಿದೆಯಾ? ಹೋಗ್ಲೂ ಕನ್ಫ್ಯೂಸ್, ಈಗಲೂ ಕನ್ಫ್ಯೂಸ್. ಓಟ್ ಹಾಕಿ ಹೋಗಿ ಯಾಕೆ ಕನ್ಫ್ಯೂಸು? ಯಾರಿಗೆ ಹಾಕ್ಬೇಕು ಅಂತ ಯಾಕೆ ನಿಮಗೆ ಗೊತ್ತಿಲ್ವಾ? ಯಾರು ಅಂತದ್ದು ಒಳ್ಳೆಯವ್ರು ಸಿಗಲ್ವಲ್ಲ. ಸರಿ, ನಿನ್ನ ಪ್ರಕಾರ ಕನ್ಫ್ಯೂಸ್ ಆಗ್ಬಿಟ್ಟು ಯಾರಿಗೆ ಒತ್ತು ಬಂದ್ರಿ? ಯಾರಿಗೋ ಒಟ್ಟು ಬಂದೆ, ಯಾರಾದರೂ ಹೊಸ ಕ್ಯಾಂಡಿಡೇಟಿಗೆ ಹಾಕಿದ್ದೀನಿ. ಓ ಹಂಗೆ, ಸವಾಸನೆ ಬೇಡ ಅಂತ. ಹೌದು. ನೀವು? ಎಚ್ ಡಿ ಕೋಟೆ. ಕೋಟೆ. ನಗರದಲ್ಲಿ ಯಾರು ಗೆಲ್ಬೋದು? ನಂಗನ್ಸೋ ಪ್ರಕಾರ BJP. ಇಲ್ಲಿ ಮೈಸೂರಲ್ಲಿ? BJP. ಹೌದಾ? ನೀವು ಒತ್ತಿರೋದು? BJP. ಹಾಸನ ವಿಷಯ ಗೊತ್ತಾ? ಗೊತ್ತು. ಏನು ಹೇಳ್ತೀರಾ ಕರೆಕ್ಟಾಗಿ? ನೀವೊಂದು ಏನು ಓದ್ತಿರೋದು? LLB. LLB? ಅಯ್ಯೋ, ನೀವು ಮಾತಾಡಲೇಬೇಕಪ್ಪ. ನೀವು ಮಾತಾಡಲಿಲ್ಲ ಅಂತಂದರೆ ಭಾಳ ಕಷ್ಟ ಆಗ್ತೀರಿ. ಒಂದು ನಿಮಿಷ ಹೇಳ್ರಿ, ಏನು ಹೇಳ್ತೀರಾ ಕರೆಕ್ಟಾಗಿ ಹೇಳಿ. ಯಾರು ತಪ್ಪು ಯಾರು ಒಪ್ಪು, ಯಾಕೆ ಹಿಂಗಾಯ್ತು? ತಪ್ಪು ಉಪ್ಪು ಅಂತ ನೋಡಿದಾಗ ಯಾರ್ದು ಅಂತ ಯಾರೂ ಐಡೆಂಟಿಫೈ ಮಾಡೋಕ್ಕಾಗಲ್ಲ, ನಿಮಗೆ ಲಾ ಪಾಯಿಂಟ್ ಹಾಕ್ಬೇಕು ನೀವು. ಸಿಗೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಇರೋ ಒಂದು ಲಾಸ್, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ಅದನ್ನು ಚೇಂಜ್ ಮಾಡಬೇಕು. ಸೊ ಅಂದರೆ ಮಿಸ್ಟೇಕ್ ಮಾಡಿರೋನು ಎಕ್ಸ್ಕ್ಯೂಸ್ ಮಾಡ್ತಾರೆ, ಎಕ್ಸ್ಕ್ಯೂಸ್ ಮಾಡೋರು ಕೂಡ ಯಾವುದೇ ರೀತಿ ಪನಿಷ್ಮೆಂಟ್ ಇಲ್ಲದೆ ಫ್ರೀಯಾಗಿ ಬಿಟ್ಬಿಡ್ತಾರೆ. ಸೊ ಅದಾಗಬಾರ್ದು ಅಂತ ಹೇಳಿ ಇರೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಚೇಂಜ್ ಮಾಡಬೇಕು ಅಷ್ಟೇ. ಅಂದರೆ ಲೈಕ್ ಪೊಲಿಟಿಕಲ್ ಪಾರ್ಟಿಗೋಸ್ಕರ ಇರೋ ಅಂಥ ಸಿಟಿಸನ್ಸ್ ಲೈಫ್ ಹಾಳಾಗ್ತಿದೆ ಹೊರತು ಅವ್ರು ಗೆಲ್ಲಬೇಕು, ನಾವು ಚೆನ್ನಾಗಿರ್ಬೇಕು ಅನ್ನೋದನ್ನು ಯೋಚನೆ ಮಾಡ್ತಾರೆ. ಸಿಟಿಸನ್ಸಿಗೋಸ್ಕರ ಏನೂ ಯೋಚನೆ ಮಾಡಲ್ಲ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.